ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ 5 ಪ್ರಮುಖ ವಿಶೇಷ ಸುದ್ದಿಗಳನ್ನು ತಿಳಿದುಕೊಳ್ಳೋಣ. ಮಹಿಳಾ ಏಷ್ಯಾ ಕಪ್ 2026 ಆಗಸ್ಟ್ 28ರಿಂದ UAEನಲ್ಲಿ ನಡೆಯುವ ಸಾಧ್ಯತೆ ಇದೆ. ಈ ಬಾರಿ 8 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅಧಿಕೃತ ವೇಳಾಪಟ್ಟಿ ಇನ್ನೂ ಕೂಡ ಬಿಟ್ಟಿಲ್ಲ, ಶೀಘ್ರದಲ್ಲೇ ಪ್ರಕಟವಾಗುವ ಸಾಧ್ಯತೆಯನ್ನು ಕೊಟ್ಟಿದ್ದಾರೆ. ಎರಡನೆಯದಕ್ಕೆ ಬಂದರೆ, ನವದೆಹಲಿ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಭರ್ಜರಿ ಸಿದ್ಧತೆಯನ್ನು ನಡೆಸಿದ್ದಾರೆ. ಇಂಡಿಯಾ ಓಪನ್ ವೇಳೆ ಎದುರಾದ ಸಮಸ್ಯೆಗಳನ್ನು ಸರಿಪಡಿಸಿ ಕ್ರೀಡಾಂಗಣದಲ್ಲಿ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಭಾರತದ ತಾರೆ ಅನಿಸಿಕೊಂಡಂತಹ PV ಸಿಂಧು ಕೂಡ ಸ್ಪರ್ಧಿಸಲಿದ್ದಾರೆ ಇವಾಗ. ಇನ್ನು ಮೂರನೆಯದಾಗಿ, ನಮ್ಮ ರಾಷ್ಟ್ರೀಯ ಗೇಮ್ ಅನಿಸಿಕೊಂಡ ಹಾಕಿ ಭಾಗಕ್ಕೆ ಬಂದರೆ, ಹಾಕಿ ಇಂಡಿಯಾದಲ್ಲಿ ಜರ್ಸಿ ವಿವಾದ ನಡೆದಿದೆ. ಭಾರತೀಯ ಹಾಕಿ ತಂಡದ ಜರ್ಸಿ ಬದಲಾವಣೆಯ ಕುರಿತು ಹಾಕಿ ಇಂಡಿಯಾ ಅಧ್ಯಕ್ಷ ದಿಲೀಪ್ ಟೆರ್ಕಿ ಸ್ಪಷ್ಟನೆ ಕೇಳಿದ್ದು, ಈ ವಿಷಯ ಕ್ರೀಡಾ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇದನ್ನು ಚರ್ಚೆಯನ್ನು ನಡೆಸುತ್ತಿದ್ದಾರೆ. ನಾಲ್ಕನೆಯದ ಮಾಹಿತಿಯನ್ನು ನೋಡಬೇಕಾದರೆ, ಭಾರತ ಮತ್ತು ಬ್ರೆಜಿಲ್ ಫುಟ್ಬಾಲ್ ಸ್ನೇಹಪೂರ್ವಕ ಪಂದ್ಯ ಕುರಿತು ಚರ್ಚೆಯಾಗಿದೆ. ಮಾಜಿ ನಾಯಕ ಬೆಚಿಂಗ್ ಬುಟಾಯಿ ಬ್ರೆಜಿಲ್ ವಿರುದ್ಧದ ಪಂದ್ಯಕ್ಕಿಂತ ಭಾರತೀಯ ಫುಟ್ಬಾಲ್ನ ಮೂಲಭೂತ ಸಮಸ್ಯೆಗಳಿಗೆ ಆದ್ಯತೆ ನೀಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊನೆಯ ಸುದ್ದಿಗೆ ಬಂದರೆ, ಕ್ರಿಕೆಟ್ ಬಗ್ಗೆ. ಇಂಗ್ಲೆಂಡ್ನ ಮಾಜಿ ನಾಯಕ ಬೆನ್ ಸ್ಟೋಕ್ಸ್ ಭವಿಷ್ಯದಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವರು ಇಂಗ್ಲೆಂಡ್ಗೆ ಕೋಚ್ ಆಗಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾದ ನಂತರ ಅವರು ಈಗ ಕೋಚಿಂಗ್ ಅರ್ಹತೆ ಪಡೆಯುತ್ತಿದ್ದು, ತಮ್ಮ ಅನುಭವವನ್ನು ಮುಂದಿನ ತಲೆಮಾರಿನ ಪೀಳಿಗೆಗೆ, ಆಟಗಾರರಿಗೆ ಹಂಚಿಕೊಳ್ಳಲು ಬಯಸಿದ್ದಾರೆ. ಜೊತೆಗೆ ಅವರು 2027 ಆಶಸ್ ಸರಣಿಗೆ ಆಟಗಾರನಾಗಿ ಮರಳುವುದಿಲ್ಲ ಎಂದು ಅವರೇ ಸ್ವತಃ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಆಡುತ್ತಾರೋ ಇಲ್ಲವೋ ನೋಡೋಣ. ಓಕೆ, ನಾಳೆಯ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.